ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವೇದಿತಾ ಕ್ರಿಯೇಷನ್. ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಮನೆ ಸೇಲಿಗಿದೆ. ಇದು ಬಂದು ಹೆಸರುಘಟ್ಟ ಮೇನ್ ರೋಡ್, ಸಪ್ತಗಿರಿ ಕಾಲೇಜ್ ನಿಯರ್ ಇರೋವಂಥ ಮನೆ. ಇದು ವಾಗ್ದೇವಿ ಕಾಲೇಜ್ ಆಫ್ ನರ್ಸಿಂಗ್. ಸೊ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಅಷ್ಟು ಡಿಸ್ಟೆನ್ಸಲ್ಲಿ ಇರೋವಂಥ ಮನೆ ಸೇಲಿಗಿದೆ. ಮೆಷರ್ಮೆಂಟು ಬಂದು 50/30 ಈಸ್ಟ್ ಫೇಸಿಂಗ್. ನೋಡಿ, ಇದೇ ಆ ಮನೆಗೆ ಹೋಗೋ ರೋಡು. ಸೊ ಈ ಥರ ಹೋಗಿ ರೈಟ್ ಟರ್ನ್ ಆದರೆ ಅಲ್ಲಿಂದ ಒಂದು 1 ಮಿನಿಟ್ ಕೂಡ ಆಗೋಲ್ಲ ಮೇನ್ ರೋಡಿಂದ. ಸೊ ಇದು ಆ ಮನೆಗೆ ಹೋಗೋ ರೋಡು, ಟಾರ್ ರೋಡು. ಸುತ್ತ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಇಲ್ಲಿ ಮೇನ್ ಬಂದು ಎಲ್ಲ ಸುತ್ತಮುತ್ತ ಕಾಲೇಜಸ್ ಇದೆ. ಸೊ ಮ್ಯಾಕ್ಸಿಮಮ್ ಇಲ್ಲಿ ಬ್ಯಾಚುಲರ್ಸ್ಗೆ ರೆಂಟೆಡು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನೋಡಿ, ಇದೇ ಮನೆ ಸೇಲಿಗಿರೋದು. ಇದು ಟೋಟಲು 3 ಫ್ಲೋರ್ಸ್ ಇದೆ. ಗ್ರೌಂಡಲ್ಲಿ ಓನರ್ ಇದ್ದಾರೆ. ಫಸ್ಟು, ಸೆಕೆಂಡು, ಥರ್ಡು ರೆಂಟಿಗೆ ಕೊಟ್ಟಿದ್ದಾರೆ. ಟೋಟಲು ಇದು ಈಸ್ಟ್ ಫೇಸಿಂಗ್ ಮನೆ. 30/50 ಡೈಮೆನ್ಷನಲ್ಲಿರುವಂಥ ಮನೆ ಇದು. ಸೊ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆ್ಯಂಡ್ ಥರ್ಡ್ ಫ್ಲೋರ್. ಸೊ ಗ್ರೌಂಡ್ ಫ್ಲೋರಲ್ಲಿ ಇದು ಓನರ್ ಇದ್ದಾರೆ. ಇಲ್ಲಿ 3 BHK ಹೌಸ್ ಇದು ಗ್ರೌಂಡ್ ಫ್ಲೋರಲ್ಲಿ. ಸೊ ಇದು ಓನರ್ ಇರೋವಂಥ ಮನೆ. ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಟೋಟಲ್ ಬ್ಯಾಚುಲರ್ಸ್ ರೂಮ್ ಮಾಡಿದ್ದಾರೆ ರೆಂಟೆಡ್ ಪರ್ಪಸ್ಗೆ. ಸೊ ಒಂದೊಂದು ಫ್ಲೋರಲ್ಲಿ ನಾವು 8 ರೂಮ್ಸ್ ನೋಡ್ಬೋದು. ನೋಡಿ, ಇದು ರೋಡ್ ಅಪೋಸಿಟಾಗಿ 2 ರೂಮ್ ಇದೆ. ಸೈಡಲ್ಲಿ ಅಕ್ಕಪಕ್ಕ 3 ರೂಮ್ ಬರುತ್ತೆ. ಟೋಟಲ್ 1 ಫ್ಲೋರಲ್ಲಿ 8 ರೂಮ್ಸ್ ಬರುತ್ತೆ, ಬ್ಯಾಚುಲರ್ ರೂಮ್ಸ್. ಸೊ ಇದು ಮನೆಗೆ ಎಂಟ್ರೆನ್ಸು. ಇದು ಈಸ್ಟ್ ಫೇಸಿಂಗ್ ಬರುತ್ತೆ ಡೋರು. ಸೊ ಎಂಟ್ರೆನ್ಸಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಮತ್ತು ಸಂಪಿದೆ. ಹಾಗೆ ಇವ್ರದ್ದು ಓನ್ ಬೋರ್ವೆಲ್ ಇದೆ. ಸದ್ಯಕ್ಕೆ CMC ನೀರು ಸಫಿಷಿಯೆಂಟಾಗಿ ಬರೋದ್ರಿಂದ ಸೊ CMC ನೀರೇ ಯೂಸ್ ಮಾಡ್ತಾಯಿದ್ದಾರೆ ಎಲ್ಲ ಮನೆಗೂ. ಸೊ ಇದು ಬಂದು ಓನರ್ ಇರೋ ಮನೆ ಗ್ರೌಂಡ್ ಫ್ಲೋರಲ್ಲಿ. ಇದು 3 BHK. ಸೊ ಈ ಮನೆ ಸೇಲಿಗಿದೆ. ನಿಯರ್ ಬೈ ಸಪ್ತಗಿರಿ ಕಾಲೇಜು, ಚಿಕ್ಕಬಾಣವರ. ಇದು ಬಿ ಖಾತಾ ಸೈಟು. ಮೆಷರ್ಮೆಂಟು ಬಂದು ಈಸ್ಟ್ ಫೇಸಿಂಗ್ಗೆ 30 ಬರುತ್ತೆ ಆ್ಯಂಡ್ 50 ಸ್ಕ್ವೇರ್ ಫೀಟ್ ಇರುವಂಥದ್ದು. ಸೊ ಇದು ಹಾಲು ತುಂಬ ದೊಡ್ಡದಾಗೇ ಇದೆ. ಇದು ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ರೂಮ್ ಡೈಮೆನ್ಷನ್ ಎಲ್ಲ ಒಂದು 10/10 ಆ ಥರ ಇದೆ, ವಿತ್ ಕಬೋರ್ಡ್ಸು, ಸ್ಟೋರೇಜ್ ಎಲ್ಲ. ಈ ರೂಮ್ ಬಿಟ್ಟು ಬೇರೆ ಎಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಹಾಲೆಲ್ಲ ತುಂಬ ಸಫಿಷಿಯೆಂಟಾಗಿದೆ, ಸ್ಪೇಷಿಯಸ್ ಆಗಿ. ನೋಡಿ, ಡೈನಿಂಗ್ ಟೇಬಲ್ ಕೂಡ ಎಲ್ಲ ಹಾಕ್ಕೊಂಡಿದ್ದಾರೆ. ಸೊ TV ಯೂನಿಟ್ ಎಲ್ಲ ನೀಟಾಗಿ ವುಡ್ ವರ್ಕ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಇಲ್ಲ. ಸೊ ಎಂಟ್ರೆನ್ಸ್ಗೆ ಆಪೋಸಿಟಾಗಿ TV ಯೂನಿಟ್ ಬರುತ್ತೆ. TV ಯೂನಿಟ್ ಬ್ಯಾಕ್ ಸೈಡು ಕಾಮನ್ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಹೋದರೆ ಕಾಮನ್ ಟಾಯ್ಲೆಟು ಒಂದು ಇಲ್ಲಿ ಯುಟಿಲಿಟಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ 2 ರೂಮ್ ದೊಡ್ಡದಾಗಿದೆ ರೂಮ್ಸ್ ಎಲ್ಲ. ಇದು ಕಾಮನ್ ಟಾಯ್ಲೆಟು. ಸೊ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ನ್ಯೂ ಸಬ್ಸ್ಕ್ರೈಬರು, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸ್. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ಹಾಕ್ತಾಯಿರ್ತೀನಿ. ಸೊ ಇದು ಒಂದು ರೂಮು. ಇದು ಸ್ವಲ್ಪ ಸಫಿಷಿಯೆಂಟಾಗಿದೆ, ಕಬೋರ್ಡ್ಸು ಎಲ್ಲ ಇದೆ. ಸೊ ಇದು 2ನೇ ರೂಮು. ಇನ್ನೊಂದು ಪಕ್ಕಕ್ಕೆ ಅಟ್ಯಾಚ್ಡ್ ಆಗಿ ಮಾಸ್ಟರ್ ಬೆಡ್ರೂಮ್ ಇದೆ. ಇದೊಂದು ಸ್ಮಾಲ್ ಯುಟಿಲಿಟಿ ಮಾಡ್ಕೊಂಡಿದ್ದಾರೆ. ಸೊ ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮು. ಇದು ಇನ್ನೂ ಸಫಿಷಿಯೆಂಟಾಗಿದೆ. ಸೊ ಎಲ್ಲ ವುಡ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಮನೆ ಬಂದು 10 ಇಯರ್ ಓಲ್ಡು. ಸೊ ಗ್ರೌಂಡ್ ಫ್ಲೋರ್ ಓನರ್ ಮನೆಗೆ ಮಾರ್ಬಲ್ ಹಾಕ್ಕೊಂಡಿದ್ದಾರೆ ಫ್ಲೋರಿಂಗು.
ಸೊ ಇದೊಂದು ಸ್ಮಾಲ್ ಯುಟಿಲಿಟಿ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ರೈಟ್ ಸೈಡ್ ಹೋದರೆ ಪೂಜಾ ರೂಮ್. ಸೊ ಎಲ್ಲ ಟೀ ಕುಡ್ಡಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಪೂಜಾ ರೂಮು. ಸೊ ಪೂಜಾ ರೂಮ್ಗೆ ಆಪೋಸಿಟ್ಟು ಡೈನಿಂಗ್ ಹಾಲ್, ಇದು ಡೈನಿಂಗ್ ಹಾಲು ಆ್ಯಂಡ್ ಕಿಚನ್. ಸೊ ಎಲ್ಲ ನೀಟಾಗಿ ವುಡ್ ವರ್ಕ್ ಮಾಡಿದ್ದಾರೆ. ಸೊ ತುಂಬ ಜನ ನಮ್ಮ ಯೂಟ್ಯೂಬರ್ ವ್ಯೂವರ್ಸು ಹೆಸ್ರುಘಟ್ಟ ನಿಯರ್ ಸೈಟ್ಸು ಮತ್ತು ಮನೆ ಇದ್ದರೆ ನಿಮ್ಮ ಚಾನಲಲ್ಲಿ ತೋರಿಸಿ ಅಂತ ಹೇಳ್ತಾಯಿದ್ರು. ಸೊ ಇದು ಹೆಸ್ರುಘಟ್ಟ ಮೇನ್ ರೋಡಲ್ಲಿ ಇರೋವಂಥ ಮನೆ, ಮತ್ತು ರೆಂಟ್ಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅಲ್ಲೆಲ್ಲ ಬ್ಯಾಚುಲರ್ಸ್ ಜಾಸ್ತಿ ಇರೋದ್ರಿಂದ. ಸೊ ಇವರು ಆ ಇಂಟೆನ್ಷನಲ್ಲೇ ಎಲ್ಲ ಬ್ಯಾಚುಲರ್ಸ್ಗೆ ರೂಮ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆ. ಸೊ ಈಗ ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಬಂದು ಎಲ್ಲ ಬ್ಯಾಚುಲರ್ಸ್ ರೂಮೇ ಇರೋದು. ಟೋಟಲು 8 ರೂಮ್ಸ್ ಬರುತ್ತೆ. ಸೊ ಇದು ನೋಡ್ತಾ ಇದ್ದೀರಾ, ರೈಟು ಲೆಫ್ಟು ಮತ್ತು ಫ್ರಂಟಲ್ಲಿ ಬಂದು 2 ಬರುತ್ತೆ ರೂಮ್ಸು. ಇದು ಸೈಡಲ್ಲಿ 3 ರೂಮ್ಸ್ ಬ್ಯಾಚುಲರ್ ರೂಮ್ಸ್ ಇದೆ. 1 2 ಆ ಕಡೆ 1 3. ಸೊ ರೆಂಟ್ ಪರ್ಪಸ್ಗೆ ತುಂಬ ಸಫಿಷಿಯೆಂಟಾಗಿ ಮಾಡಿದ್ದಾರೆ. ಈ ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ, ಮತ್ತು ಕಿಚನ್ ಅಡುಗೆ ಮಾಡ್ಕೊಳ್ಳೋಕ್ಕೆ ಒಂದು ಸ್ಲ್ಯಾಬು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಸೊ 1 ರೂಮಿಂದು ವಿಡಿಯೋ ನಾನು ಇದರಲ್ಲಿ ತೋರಿಸ್ತೀನಿ ಹೇಗಿದ್ದಾವೆ ರೂಮ್ಸ್ ಅಂತ. ಇದು ಒಂದು ರೂಮು, ಸಿಂಗಲ್ ಕಾಟ್ 2 ಹಾಕ್ಕೊಂಡಿದ್ದಾರೆ. ಹಾಗೆ ಇದು ಕುಕ್ಕಿಂಗ್ ಏರಿಯಾ, ಸ್ಲ್ಯಾಬು ವಾಶ್ ಬೇಸಿನ್ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ಟಾಯ್ಲೆಟ್, ಅಟ್ಯಾಚ್ ಟಾಯ್ಲೆಟ್ ಮಾಡಿಕೊಟ್ಟಿದ್ದಾರೆ. ಸೊ 2-3 ಜನ ಬ್ಯಾಚುಲರ್ಸ್ಗೆ ಸಫಿಷಿಯೆಂಟಾಗಿರುತ್ತೆ. ಸೊ ಇದೇ ರೀತಿ ಟೋಟಲ್ಲು ಫಸ್ಟ್ ಫ್ಲೋರಲ್ಲಿ 8, ಸೆಕೆಂಡ್ ಫ್ಲೋರಲ್ಲಿ 8, ಟೋಟಲ್ 16 ರೂಮ್ಸ್ ಇದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ. ಟೋಟಲ್ 16 ಬ್ಯಾಚುಲರ್ಸ್ ರೂಮು ಎಲ್ಲ ಇದೇ ಥರ ಇದೆ ನೋಡಿ. ಇದು ಫ್ರಂಟಲ್ಲಿ 2 ರೂಮ್ಸ್ ಬರುತ್ತೆ ಬ್ಯಾಚುಲರ್ಸ್ ರೂಮು. ಇದು ಹೌಸ್ ಫ್ರಂಟಲ್ಲಿ ನೋಡಿ. ಈ ಥರ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಮ್ಯಾಕ್ಸಿಮಮ್ ಅಲ್ಲಿ ಎಜುಕೇಷನ್ ಸೆಂಟರ್ಸ್ ತುಂಬ ಇದೆ. ಸೊ ಇದು ಈವನ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ಹತ್ರ, ಈವನ್ ಬಸ್ ಸ್ಟಾಪಿಗೆ ಕೂಡ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋವಂಥ ಮನೆ. ಅಕ್ಕಪಕ್ಕ ಕೂಡ ಚೆನ್ನಾಗಿ ಜಾಗ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ಗೇನು ತೊಂದರೆ ಇಲ್ಲ. ಈ ಕಡೆ ಬಂದು 3 ರೂಮ್ ಮಾಡಿದ್ದಾರೆ ನೋಡಿ, 1 2 3. ಸೊ ಸೈಡಲ್ಲಿ 3 ಫ್ರಂಟಲ್ಲಿ 2. ಈವನ್ ಸೆಕೆಂಡ್ ಫ್ಲೋರಲ್ಲಿ ಕೂಡ ಸೇಮ್ 8 ಬ್ಯಾಚುಲರ್ಸ್ ರೂಮ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಸ್ರುಘಟ್ಟ ನಿಯರ್ ಸೈಟ್ಸ್ ಸೇಲಿದೆ, ಸೊ ಅದ್ರ ಬಗ್ಗೆ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ. ಇದು ಬಂದು 3rd ಫ್ಲೋರಲ್ಲಿ ಇರೋವಂಥ ಸಿಂಗಲ್ ಬಿ ಎಚ್ ಕೆ ಅಂದರೆ ಇದು ತುಂಬ ಚೆನ್ನಾಗಿದೆ. ಅಂದರೆ ಡೈಮೆನ್ಷನ್ ವೈಸು ತುಂಬ ದೊಡ್ಡದಾಗಿ ಬರುತ್ತೆ, ಹಾಲು, ಕಿಚನು, ರೂಮ್ಸು ಎಲ್ಲ. ಬಟ್ ಅವತ್ತು ಅವರು ಲಾಕ್ ಮಾಡಿದರು, ಕೀ ಸಿಕ್ಕಿಲ್ಲ. ಸೊ ಇದು ಬಂದು ಸಿಂಗಲ್ ಬಿ ಎಚ್ ಕೆ 3rd ಫ್ಲೋರಲ್ಲಿ. ಸೊ ಇನ್ಸೈಡ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಕ್ಲೋಸ್ ಆಗಿತ್ತು ನೋಡಿ. ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ನೋಡಿ. ಅಲ್ಲಿ ಸಪ್ತಗಿರಿ ಕಾಲೇಜ್ ಕಾಣಿಸ್ತಾ ಇದೆ, ಕೃಷ್ಣ ಇನ್ಸ್ಟಿಟ್ಯೂಟ್ ಕೂಡ ನಿಯರ್ ಇದೆ. ಆಲ್ಮೋಸ್ಟ್ ಕಾಲೇಜಸ್ ಇದೆ ಇಲ್ಲಿ. ತುಂಬ ಚೆನ್ನಾಗಿ ಬ್ಯಾಚುಲರ್ಸ್ಗೆ ರೆಂಟೆಡ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಹಾಗೆ ಮೇಲೆ ಹೋದರೆ ಟೆರೇಸು. ಸೊ ವಾಟರ್ಗೆ ಏನು ತೊಂದರೆ ಇಲ್ಲ, ಬಿಕಾಸ್ CMC ನೀರು ತುಂಬ ಚೆನ್ನಾಗಿ ಬರೋದ್ರಿಂದ. ಸೊ ಈವನ್ ಸಫಿಷಿಯೆಂಟ್ ಸ್ಟೋರೇಜ್ ಕೂಡ, ಟ್ಯಾಂಕ್ಸ್ ಕೂಡ ಮಾಡಿದ್ದಾರೆ, ಸಂಪಿದೆ. ಸೊ ಏನು ವಾಟರ್ಗೆ ಇಶ್ಯೂಸ್ ಇಲ್ಲ. ಇದು ಒಂದು ಬಿಕಾತ ಸೈಟು, ಡೈಮೆನ್ಷನ್ 30/50 ಈಸ್ಟ್ ಫೇಸಿಂಗ್ ಮನೆ, ನಿಯರ್ ಟು ಸಪ್ತಗಿರಿ ಕಾಲೇಜ್, ಚಿಕ್ಕಬಳ್ಳಾಪುರ. ಸೊ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡ್ಬೋದು.